ಸ್ನೇಹಿತರೆ, ಭೂಮಿಗೂ ಬಂತು ಆಧಾರ್ ಕಾರ್ಡ್. ಮನುಷ್ಯರಿಗೆ ಮಾತ್ರ ಆಧಾರ್ ಕಾರ್ಡ್ ಅಲ್ಲ, ನಾವು ಭೂಮಿಗೂ ಆಧಾರ್ ಕಾರ್ಡ್ ಕೊಡ್ತೀವಿ ಅಂತ ಫಿನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಡಿಜಿಟಲ್ ಮ್ಯಾಪಿಂಗ್ ಮಾಡಿ ಭೂ ಆಧಾರ್ ಅಂತ ಕರೆಯುವಂತ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಇನ್ಮುಂದೆ ನೀಡಲಾಗುತ್ತೆ. ಕ್ಯಾಡಸ್ಟ್ರಲ್ ನಕ್ಷೆಗಳನ್ನ ಡಿಜಿಟಲೈಸ್ ಮಾಡಿ ಭೂ ನೋಂದಣಿ ಹಾಗೆ ಅದನ್ನ ರೈತರ ನೋಂದಾವಣಿಗೆ ಲಿಂಕ್ ಕೂಡ ಮಾಡಲಾಗುತ್ತೆ. ಇದರಿಂದ ರೈತರಿಗೆ ಆಗುವಂತ ಉಪಯೋಗ ಏನು ಅಂತ ನೀವು ಕೇಳಬಹುದು. ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಒಂದೇ ಕಡೆ ಸಿಗುತ್ತೆ. ಹಾಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗೆ ಟ್ರಾನ್ಸ್ಫರ್ ಕೂಡ ಈಸಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಯ ಅಪ್ ಟು ಡೇಟ್ ಲ್ಯಾಂಡ್ ರೆಕಾರ್ಡ್ ಒಂದೇ ಪೋರ್ಟಲ್ ನಲ್ಲಿ ಸಿಗುವಂತದ್ದು. ಮುಂಚೆ ನಿಮ್ಮ ಭೂಮಿಯ ದಾಖಲೆಗಳಿಗಾಗಿ ಸರ್ಕಾರಿ ಕಚೇರಿಗಳನ್ನೆಲ್ಲ ಅಲಿಬೇಕಾಗಿತ್ತು. ಆದ್ರೆ ಈ ಯೋಜನೆಯಿಂದ ಸುಲಭಕ್ಕೆ ಪಟ್ ಅಂತ ಎಲ್ಲವೂ ಕೂಡ ಸಿಗುತ್ತೆ. ಇನ್ನು ಸರ್ಕಾರಿ ಭೂಮಿಯನ್ನ ರಕ್ಷಿಸಿಕೊಳ್ಳೋಕೆ ಗೋಮಾಳ ಅಥವಾ ಅರಣ್ಯ ಪ್ರದೇಶಗಳ ಒತ್ತುವರಿ ಇದರಿಂದ ಕಂಪ್ಲೀಟ್ ಆಗಿ ನಾವು ತಡಿಬಹುದು.